ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ಕೆಲವು ಹೊಸ ಅಕ್ಕಿ ಶೋಕ್ದಾರ್ ನಾನು ಹೇಳ್ತಾ ಇರ್ತೀನಿ. ಆ ಜಾತಿ ಈ ಜಾತಿ ಕೊಡ್ಸೋಣ ಅನ್ನುವಾಗ ಆ ಜಾತಿ ಈ ಜಾತಿ ಅಂತ ಹುಡುಕ್ಬೇಡ್ರಪ್ಪ. ಗಿರಾಬಾಜು ಒಳ್ಳೆ ಏಟಲ್ಲಿ ನೋಡಿ ಅಕ್ಕಿ ಆಕಾಶಕ್ಕೆ ಬಿಟ್ಟು ನಿಮ್ಮ ದೌಡಿ ಲೈನ್ ಮಾಡ್ತಾ ಜಾತಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇರ್ತೀನಿ. ಕೆಲವರು ಮಾತಾಡೋದು ನೋಡಿ, ಇಲ್ಲೇನು ಅಕ್ಕಿ ತೋರಿಸ್ತಾ ಇದ್ದೀನಿ, ಇವೆಲ್ಲ 100ಕ್ಕೆ 1% ಅಕ್ಕಿ, 1% ಅಕ್ಕಿ ತೋರಿಸೋದು ಮೇಲೆ. ಇದು ನನ್ನ ಹಳೆ ಲೈನು, ನನ್ನ ಹಳೆ ಜಾತಿ ಮಾಡಿರೋದು ಯಾರಿಗೂ ತೋರಿಸಿಲ್ಲ. 99%. ಇದು ಬಂದು 1% ತೋರಿಸ್ತಾರೆ. ಇದು ಮೇಲೆ ಲೈನ್. ಇವೆಲ್ಲ ಲೆಕ್ಕ ಇಲ್ಲ ನನಗೆ. ನನ್ನ ಹತ್ರ ಲೈನ್ ಮಾಡಿರೋವೆ ಟೂರ್ನಮೆಂಟ್ಗೆ ಆಡಿ ಒಳ್ಳೊಳ್ಳೆ ಹೆಸರು ಮಾಡಿ ನನಗೆ ಕೊಟ್ಟೈತೆ. ನನಗೆ ಆ ಖುಷಿ ಇದೆ. ಕೆಲವ್ರಿಗೆ ಏನು ಅಂತ ಹೇಳೋದಂದರೆ, ನಾನು ಯಾವುದೇ ದೌಡಿಗೆ ಹೋಗಿ ಆ ಜಾತಿ ಈ ಜಾತಿ ಬೇಕು ಅಂತ ಹುಡುಕಿ ಅಕ್ಕಿ ಎತ್ಕೊಂಬಂದಿದ್ದು ಲಿಸ್ಟಲ್ಲೇ ಇಲ್ಲ. ಲೈವಲ್ಲಿ ವೀಡಿಯೋ ಮಾಡಿ ಹೇಳ್ತೀನಿ. ಆ ಥರ ಏನೋ ಜಾತಿ ಕೇಳಿ ದೊಡ್ಡ ಮನೆಯವ್ರು ಹೋಗಿ ಅಕ್ಕಿ ಎತ್ಕೊಂಬಂದು ಅಕ್ಕಿ ಮಾಡಿದ್ದೀನಿ ಅಂತ ಯಾರು ಒಬ್ಬರು ಹೇಳ್ಬಿಟ್ರೆ 50,000 ರೂಪಾಯಿ ನಾಳೆಗೆ ಬಹುಮಾನ ಕೊಡ್ತಾಯಿದ್ದೀನಿ. ಕರ್ಕೊಂಬರ್ರಿ. ನಾನು ಆ ಥರ ಶೋಕಲ್ಲ. ಕಷ್ಟಪಟ್ಟು ನಾನು ಅಕ್ಕಿ ಯಾವ ಥರ ಮಾಡಬೇಕು ಅಂದ್ಬಿಟ್ಟು 500 ರೂಪಾಯಿ ಅಕ್ಕಿನೂ ತಂದಿದ್ದೀನಿ. 30 ರೂಪಾಯಿ ಅಕ್ಕಿಯಿಂದ ಶೋಕ್ ಮಾಡಿ ಅದರಲ್ಲಿ ಯಾವುದು ದೇಡು ಯಾವುದು ಏಟ್ ಜಾಸ್ತಿ ಅಂತ ಬಿಸಾಕಿರ್ತಾರೆ. ಅಂಥ ಅಕ್ಕಿಗಳು ಕೆಲಸಕ್ಕೆ ಬರೋಲ್ಲ ಅನ್ನೋ ಅಕ್ಕಿಗಳು ತಂದು ತಿದ್ದಿ ಲೈನ್ ಮಾಡಿ ದೊಡ್ಡ ಜಾತಿ ಮಾಡಿ ಎಸ್ ಎ ದೌಡಿಲಿ 50,000 ಅಕ್ಕಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಅಕ್ಕಿಗಳಲ್ಲ ನನಗೆ. ಇವೆಲ್ಲ 1% ಅಕ್ಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಅಕ್ಕಿ ಇವತ್ತಿಗೂ ಕೆಲವರು ದೊಡ್ಡ ಅಕ್ಕಿಗಳು ನೋಡಿಲ್ಲ. ಅದು ಸೀಕ್ರೆಟಾಗಿ ಐತೆ, ಸೀಕ್ರೆಟಾಗೇ ಇರ್ತದೆ. ತೋರಿಸಿ ಏನಿರಲಿ, ದೊಡ್ಡಸ್ಗೆ ತೋರಿಸ್ಕೋಬೇಕು ಅಂತ ಎಸ್ ಎ ದೌಡಿಲಿ ಯಾವುದೇ ಇಲ್ಲ. ಯಾಕೆಂದರೆ ಕಷ್ಟಪಟ್ಟು ಅಕ್ಕಿ ಮಾಡಿರೋದು ನಾನು. ಕಷ್ಟಪಟ್ಟು ಅಕ್ಕಿ ಆಕಾಶದಲ್ಲಿ ಆರಿಸಿ ಹೊಡೆದು ಜಾತಿ ಮಾಡಿ ಇಕ್ಕಿರೋದು ನಾನು. ಜಾತಿ ಅಂದರೆ ಏನು, ಪಾರ್ವಾಳ ಜಾತಿ ಇರೋದು ನನ್ನ ಹತ್ರ ಎಸ್ ಎ ದೌಡಿಲಿ. ಯಾವುದೇ ರೀತಿ ಅಡ್ಡಾಸು ಜಾತಿಗಳು ನಾನು ಇವತ್ತಿಗೂ ಇಕ್ಕೊಂಡಿಲ್ಲ, ಇಕ್ಕೂ ಇಲ್ಲ. ಯಾಕೆ ಅಂತ ಅಂದರೆ ನನಗೆ ಅದು ಬೇಡ. ನನ್ನ ಶೋಕೆ ಬೇರೆ. ಅದನ್ನ ರಿಯಾಲಿಟಿ ಹೇಳ್ತೀನಿ. ಕೆಲವರು ಹೋಗಿ ದೊಡ್ಡವ್ರ ಮನೇಲಿ ಜಾತಿ ತಂದಿಲ್ವ, ಅವರು ಜಾತಿ ತಂದಿಲ್ದಲ್ಲ ಮಾಡೋರು. ಅದೇನಾದ್ರು ಇದ್ದರೆ ಒಬ್ಬರು ತೋರಿಸ್ರು 50,000 ರೂಪಾಯಿ ಬಹುಮಾನ ಬೆಳಗ್ಗೆಗೆ ಕೊಡ್ತಾಯಿದ್ದೀನಿ. ಬನ್ನಿರಿ. ನಾನು ಜಾತಿ ಹುಡಿಕೊಂಡು ಹೋದನಲ್ಲ, ಜಾತಿ ಕೇಳಿ ಅಕ್ಕಿ ತಂದವನೇ ಅಲ್ಲ. 500 ರೂಪಾಯಿ 300 ರೂಪಾಯಿ ಅಕ್ಕಿಲಿ ಜಾತಿ ಮಾಡಿ ಇವತ್ತು ಅಕ್ಕಿ ಮಾಡಿರೋದು ನಾನು. ಯಾವಾಗ ಅಕ್ಕಿ ಮಾಡಬೇಕು ಅಂತ ನಾನು ಚಾಲೆಂಜ್ ತಗೊಂಡು ಅಕ್ಕಿಗಳನ್ನ ತಂದು ಅಕ್ಕಿ ಬಿಟ್ಟು ಆರಿಸಿ ಅದ್ರ ಬಗ್ಗೆ ಆಕಾಶದಲ್ಲಿ ಬಿಟ್ಟು ತಿಳ್ಕೊಂಡು ಸಕ್ಸಸ್ ಆಗಿರೋದು. ನಿಮ್ಗೆ ಅದನ್ನ ಹೇಳ್ತಾ ಇರ್ತೀನಿ. ಆ ಪ್ರಯತ್ನ ಪಡ್ಕೊಂಡು ನೀವು ಅಕ್ಕಿ ಮಾಡ್ತಾ ಬಂದರೆ 1 ವರ್ಷ 2 ವರ್ಷದಲ್ಲಿ ನಿಮ್ಮ ದೌಡಿಲು ಒಳ್ಳೆ ಅಕ್ಕಿಗಳು ಮಾಡ್ಬೋದು. ಆರಿಸಿ ರಿಯಾಲಿಟಿ ಜಡ್ಜ್ ಮಾಡಿ ನೋಡಿರೋಂಥ ಅಕ್ಕಿ ನಿಮ್ಮ ದೌಡಿಲಿ ಸೇರ್ತದೆ. ಆವಾಗ ನೀವು ಅದು ಅಕ್ಕಿ ಬಗ್ಗೆ ಓದ್ಬೋದು. ಅಕ್ಕಿ ಬಗ್ಗೆ ಇದೇ ಥರ ಮಾಡ್ತದೆ ಅಂತ 4 ಜನ ಬಂದರೆ ಹೇಳ್ಬೋದು. ಆ ಥರ ಅಕ್ಕಿ ಶೋಕಿ ಕಲೀರಿ ಅಂತ ಹೇಳ್ತೀನಿ ಎಸ್ ಎ ದೌಡಿ.